ಹುಡುಗಿರ್ ಮನ್ಸು ಒಂಥರ ಕೋತಿ ಇದ್ದಂಗೆ ಜೊತೆ, ಹುಡುಗರು ಒಂಥರ ಮರ ಇದ್ದಂಗೆ, ಮರದಿಂದ ಮರಕ್ಕೆ ಹಾರ್ಕೊಂಡು ಹೋಗ್ತಾ ಇರ್ತಾರೆ. ಅಪ್ಪ ಅಮ್ಮ 27 ವರ್ಷದಿಂದ ಬೆಳೆಸಿರ್ತಾರೆ, ಚೆನ್ನಾಗಿ ನೋಡ್ಕೊಂತಿರ್ತಾರೆ. ಯಾರೋ ಒಬ್ಬ ಬರ್ತಾನೆ ಮಧ್ಯದಲ್ಲಿ ಬಂದು ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ ಮದ್ವೆ ಆಗ್ತೀನಿ ಅಂತ ಸುಮ್ನೆ ಒಂದು ಅಟ್ರಾಕ್ಟ್ ಮಾತು ಹೇಳ್ತಾನೆ, ಒಂದಷ್ಟು ಮಾತುಗಳಲ್ಲಿ ಮರಳು ಮಾಡ್ತಾನೆ ಹುಡುಗಿನ. ಆ ಒಂದಷ್ಟು ಮಾತಿಗೆನೆ ಆ ಹುಡುಗಿ ತನ್ನ ಮನೆಯವ್ರನ್ನೆಲ್ಲ ಬಿಟ್ಟು ಒಂದ್ ಜೊತೆ ಹೋಗಕ್ ರೆಡಿ ಇರ್ತಾಳಲ್ಲ, ಯಾಕೆ ಇರ್ಬೋದು? ನಾವು ಇಷ್ಟಪಡೋ ಹುಡುಗಿನ ಬೇರೆ ಹುಡುಗರು ಪರಿಚಯ ಮಾಡ್ಸಕ್ಕೆ ಹೋಗ್ಬಾರ್ದು. ಒಂದು ಕಪಲ್ಸ್ ಇರ್ತಾರೆ, ಆ ಕಪಲ್ಸ್ ಚೆನ್ನಾಗಿರ್ತಾರೆ, ಒಳ್ಳೆ ಬಾಂಡಿಂಗ್ ಅಲ್ಲಿ ಇರ್ತಾರೆ. ಆ ಹುಡುಗಿ ಏನು ಒಂದಿನ, ಇವತ್ತೊಂದಿನ ನಿನ್ನ ಹತ್ರ ಮಾತಾಡದೇ ಇರು, ಅದಾದ್ಮೇಲೆ ನೆಕ್ಸ್ಟ್ ದಿನ ಬಂದು ಮಾತಾಡು, ನೋಡೋದ ನೀನು ಎಷ್ಟು ಇಷ್ಟಪಡ್ತೀಯ ಅಂತ. ಅದಕ್ಕೆ ಹುಡುಗ ಸರಿ ಆಯ್ತು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಬಿಟ್ಟು ಓಕೆ ಅಂತ ಹೇಳಿ ಸುಮ್ಮನೆ ಇರ್ತಾನೆ, ಒಂದಿನ ಪೂರ್ತಿ ಸುಮ್ಮನೆ ಇರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಹೋಗ್ತಾನೆ. ಹೋಗಿ ನೋಡಿದಾಗ ಹುಡುಗಿ ಒಂದು ಲೆಟರ್ ಬರ್ತಿರ್ತಾಳೆ, ಇವಾಗ ನೀನೊಂದಿನ ಪ್ರಾಕ್ಟೀಸ್ ಮಾಡ್ಕೊಂಡಲ್ಲ, ಇದನ್ನ ಡೈಲಿ ರೂಟೀನ್ ತರ ಮಾಡ್ಕೋ ಅಂತ. ಅವಾಗ ಅವ್ನಿಗೆ ಏನಂತ ಸಡನ್ ನೋಡ್ರೆ ಆ ಹುಡುಗಿ ಡೆತ್ ಆಗಿರ್ತದೆ. ಹುಡುಗಿ ಡೆತ್ ಆಗಿರೋದ್ರಿಂದ ಆ ಹುಡುಗಿ ಆ ಲೆಟರ್ ಅಲ್ಲಿ ಬರ್ದಿರ್ತಾರೆ, ಒಂದಿನ ಮಾಡಿದ್ನೆ ನೀನ್ ಡೈಲಿ ಮಾಡ್ಕೊಂಡು ಹೋಗು